ಮೊದಲನೇದಾಗಿ ಚಿತ್ರದುರ್ಗ ವಿಜಯ ಮಾತಾಡ್ಬೋದು ಹಾಗೂ ವಿಶ್ವವಂತ SRK ಪ್ರತಿಷ್ಠಾನದಿಂದ ತಮ್ಮ ಕೂಡ ಕಾರ್ಯಕ್ರಮಕ್ಕೆ SRK ಪ್ರತಿಷ್ಠಾನ 24ನೇ ದಿವಂಗತ SR ಕಾಶ್ಮೀರ್ ಮದುವೆಯಾದಂಥ 24ನೇ ಪುಣ್ಯತಿಥಿಯಾಗಿ 11 ಮತ್ತು 12 ಈ ತಾರೀಕಿನಲ್ಲಿ ಕಾರ್ಯಕ್ರಮ ಜರುಗಲಿದ್ದು 11ನೇ ತಾರೀಕು ಹನುಮಂತ ಬಸವ ಮಂಟಪ ಇಲ್ಲಿ ಕಾರ್ಯಕ್ರಮ ದಿವಸ ಏನಿದೆ ಗುರುಮಾನ್ ಸ್ವಾಮಿಗಳು ಡಾಕ್ಟರ್ ಗುರುಮಾನ್ ಸ್ವಾಮಿಗಳು ಇಲ್ಕಲ್ ಹಾಗೂ ಬಸವ ಮಾಂತ ಸ್ವಾಮಿಗಳು ಸಿರೂರು ಹಾಗೂ ಹಜರತ್ ಮುರ್ತುಜಾ ಖಾದ್ರಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು 11ನೇ ತಾರೀಕು SSLC ಮತ್ತು PUC ಪ್ರತಿಭಾ ಪುರಸ್ಕಾರ ಗೌರವ ಸನ್ಮಾನ ಇರುವುದು 12ನೇ ತಾರೀಕು ಅವರಿಗೆ ಪಂಚಪೀಠಾಧೀಶ್ವರ ಆದಂಥ ರಂಭಾಪುರಿ ಶ್ರೀಗಳು ಹಾಗೂ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಹಿಡಿದವರು 5 ಮಂದಿ ಕೂಡ ಉಪಸ್ಥಿತರಿದ್ದರು. ಆ ಕಾರ್ಯಕ್ರಮಕ್ಕೆ ನುಮಂತ್ ಮತ್ತು ಇಲ್ಕಲ್ ತಾಲೂಕಿನ ಸಮಸ್ತ ಜನತೆಗೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಬಂದು SR ಕಾಶ್ಯಪ್ನವರ ಪುಣ್ಯತಿಥಿಯಲ್ಲಿ ಪಾಲ್ಗೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಹಾಗೆ ಅದೇ ರೀತಿ ಪಂಚಪೀಠಾಧೀಶರ ಆಶೀರ್ವಾದ ತಗೊಂಡು ತಾವು ಪುನೀತರಾಗಬೇಕಂತಂದು ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ನುಮಂತ್ ಮತ್ತು ಇಲ್ಕಲ್ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ 11 ಮತ್ತು 12 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಂತ ತಮ್ಮ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. SR ಕಾಶ್ಯಪ್ನವ್ರ ಸ್ಮಾರಕ ಪ್ರತಿಷ್ಠಾನ ಇಲ್ಕಲ್ ಇವರ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಜನಾನುರಾಗಿ ಹಾಗೂ ಮುತ್ಸದ್ದಿ ನಾಯಕ ಮಾಜಿ ಸಚಿವರಾಗಿರ್ತಕ್ಕಂಥ ಲಿಂಗೈಕ್ಯ SR ಕಾಶ್ಯಪ್ನವರ 24ನೇ ಪುಣ್ಯಸ್ಮರಣೆಯನ್ನು ದಿನಾಂಕ 12/7/2026 ಹಾವೇರಿಯಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಜಗದ್ಗುರುಗಳಾಗಿರ್ತಕ್ಕಂಥ ಹೆಸರಾಂತ ಜಗದ್ಗುರುಗಳಾದಂಥ ಪಂಚಪೀಠಾಧೀಶರು ಎಲ್ಲರೂ ಭಾಗಿಯಾಗಿದ್ದಾರೆ. ಇದರ ಜೊತೆಗೇ ಹರಗುರು ಚರಮೂರ್ತಿಗಳು ಮತ್ತು ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಮುನ್ನಾ ದಿನ ಒಂದು ದಿವಸ ಮುಂಚಿತವಾಗಿ 11/7/2026 SSLCಯಲ್ಲಿ ಪ್ರಥಮ ಬಂದಿರತಕ್ಕಂಥ ಸುಮಾರು 85 ವಿದ್ಯಾರ್ಥಿಗಳು ಅಂದರೆ ಹುನಗುಂದ ಮತ್ತು ಇಲ್ಕಲ್ ಮತಕ್ಷೇತ್ರದ ಎಲ್ಲ ಹೈಸ್ಕೂಲ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಎಲ್ಲ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ಅವತ್ತೇ ಜರುಗಲಿದೆ 11/7/2026. ಹಾಗೆಯೇ PUC ದ್ವಿತೀಯ ವರ್ಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ ಜರುಗಲಿದೆ. ಸುಮಾರು 44 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ವಿವರಿಸಿಕೊಳ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ನಮ್ಮ SR ಕಾಶ್ಯಪ್ಪನವರ ಅಭಿಮಾನಿ ಬಳಗ ಭಾಳ ದೊಡ್ಡದಿದೆ. ಅದರ ಜೊತೆಗೆ ವಿಜಯಾನಂದ ಕಾಶ್ಯಪ್ಪನವರ ಪರವಾಗಿ ಅವರೆಲ್ಲ ಅಭಿಮಾನಿಗಳಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಈ ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದು 16 ಜನ ಗೌರವ ಸತ್ಕಾರವನ್ನು ಮಾಡ್ತಾಯಿದ್ದೀವಿ. ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಇವರಿಗೆ ನಮ್ಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 11/7/2026 ಬಸವ ಮಂಟಪದಲ್ಲಿ ನಾವು ಜರುಗಿಸ್ಕೊಡ್ತಾ ಇದ್ದೀವಿ. ಆ ಒಂದು ಇದರಲ್ಲಿ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಗುರು ಮಹಾಂತ ಸ್ವಾಮಿಗಳವರಿಗೆ ಸನ್ಮಾನ ಇದೆ. ಬಸವರಾಜ್ ಬಿಜಂತ್ರಿ ಅಮರಾವತಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಡಾಕ್ಟರ್ ಪ್ರಶಾಂತ್ S ಅಡರ್ಕಟ್ಟಿ ಇಳಕಲ್ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಸಾಧಕರು. ವಿರೂಪಾಕ್ಷಪ್ಪ ಗಾಯರ್ ಹನುಮಸಾಗರ PV ದುತ್ತೂರಿ ಟ್ರಸ್ಟ್ ಜೀವಮಾನ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರು. ಅನಂತ ಬಬಲೇಶ್ವರ್ ಹುನಗುಂದ್ ಇವರು ಕೂಡ PV ದುತ್ತೂರಿಗೆ ಪ್ರಶಸ್ತಿ ಪುರಸ್ಕೃತರು. ಸಂಗಣ್ಣ ME ಹುನಗುಂದ್ ಇವರು ಕೂಡ ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥವ್ರು. ಅದರ ಜೊತೆಗೆ ಬಸವರಾಜ್ ಕಂದಪೂರ್ ಹುನಗುಂದ್ ಈ ವಿದ್ಯಾರ್ಥಿನಿ 625ಕ್ಕೆ 625 ಅಂಕವನ್ನು
ಗಳಿಸಿರ್ತಕ್ಕಂಥ ಸೌಜನ್ಯ ಬಸವರಾಜ್ ಕಂದಕೂರು ಇವರಿಗೆ ಕೂಡ ಸತ್ಕಾರ ನಡೆಯಲಿದೆ. ಯಶವಂತ್ ಕುಮಾರ್ ಎಸ್ ಕೊನ್ಸಾಗರ್ ಇವರು ರಾಜ್ಯ ಪೊಲೀಸ್ DG ಹಾಗೂ IGP ಪದಕವನ್ನು ಪಡೆದಿರ್ತಕ್ಕಂಥವರು. ಇಳಕಲ್ಲಿನ ಶ್ರೀಮತಿ BB ಜಾನ್ ಕನಗಲ್ಲಿ ಅವರು ತುತ್ತೂರ್ಗಿ ಟ್ರಸ್ಟ್ನಿಂದ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಕುಸುಮಾ ಕಂದಗಲ್ಲಿ ಇವರು ಗೌರವ ವಾರ್ಷಿಕ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಹಾಗೆ ಚಂದ್ರಲಿಂಗಪ್ಪ ಬಸರಕೋಡ್ ಅಮೀನ್ಗಢ್ ಇವರು ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಚಂದ್ರಕಾಂತ್ ಸರೋದೆ ಇವರು ಕೇಂದ್ರ ಲಲಿತ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಸರೋಜ ಮುಂಡೇವಾಡಿ ಹುಣಗುಂದ್ ಇವರು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥವರು. ತಿರುಪತಿ ಚಲವಾದಿ ಹಿರೇಸಿಂಗನಗುತ್ತಿ ಇವರು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಕುಮಾರಿ ರೆಹಾನ್ ಅಬ್ದುಲ್ ಖಾದರ್ ಐನೂರ್ ಇವರು JE ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಇದರ ಜೊತೆಗೆ ಸುಸ್ಮಿತಾ ಮಹಾಂತೇಶ್ ಕವಡಿಮಟ್ಟಿ ಇವರು NCC ಮತ್ತು ಕ್ರೀಡಾ ಸಾಧನೆಯಲ್ಲಿ ಅವರು ಉಷು ಅಂತಕ್ಕಂಥ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಇಷ್ಟು 16 ಜನ ಪುರಸ್ಕೃತರಿಗೆ ದಿನಾಂಕ 11/7/2020 26ರಂದು ಬಸವ ಮಂಟಪದಲ್ಲಿ ವಿಶೇಷ ಗೌರವ ಸತ್ಕಾರವನ್ನು ನೀಡಿ ನಾವು ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿಷ್ಠಾನದಲ್ಲಿ ಮಾಡಿದ್ದೀವಿ. ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ, ಕಾಶಪ್ಪನವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜೊತೆಗೆ ಈ ವಿದ್ಯಾರ್ಥಿಗಳ ಪಾಲಕರು, ಆ ವಿದ್ಯಾರ್ಥಿಗಳು ಕಲಿತಿರ್ತಕ್ಕಂಥ ಶಾಲೆ ಇರ್ತಕ್ಕಂಥ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ತಿಳ್ಕೊಂಡು ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರ ಪರವಾಗಿ ನಾನು ಪ್ರತಿಷ್ಠಾನದ ಪರವಾಗಿ ವಿನಂತಿ ಮಾಡ್ತೀನಿ.